ನಮಸ್ಕಾರ. ಪರಾಭವ ವರ್ಷದ ತಮಿಳು ಹೊಸ ವರ್ಷದ ಶುಭಾಶಯಗಳು. ಇತಿಹಾಸ ಸಂಶೋಧಕರು ಮುನ್ಷಟ್, ಮಹಾಶಿವನಾಡಿ ಜ್ಯೋತಿಷಿ ಆರ್ ಶಿವಸ್ವಾಮಿ ಮಾತನಾಡುತ್ತಿದ್ದೇನೆ. ನಾವು ಈಗ ಈ ಪರಾಭವ ವರ್ಷದ 12 ರಾಶಿಗಳ ಬಗ್ಗೆ ತಿಳಿಯಲಿದ್ದೇವೆ. ಈ 12 ರಾಶಿಗಳ ಫಲಗಳನ್ನು ಪ್ರತ್ಯೇಕವಾಗಿ ಮಹಾಶಿವನಾಡಿಯಿಂದ ಆಯ್ದು ಬರೆದು ಈಗ ನಾನು ನಿಮಗೆ ನೀಡಲಿದ್ದೇನೆ. ಈ ಬ್ರಹ್ಮಾಂಡವು ನವಗ್ರಹಗಳ ಆಧಾರದ ಮೇಲೆಯೇ ನಡೆಯುತ್ತಿದೆ. ವೇದಗಳಿಂದ ಹುಟ್ಟಿದ ಜಾತಕ ಫಲಗಳಿಗಾಗಿ 4,50,000 ಹಾಡುಗಳಿವೆ. ಎಲ್ಲವನ್ನೂ ಅರಿತ ಸಹದೇವನಿಂದ ಮಾತ್ರ ಆ ಫಲಗಳನ್ನು ಅತ್ಯಂತ ನಿಖರವಾಗಿ ಹೇಳಲು ಸಾಧ್ಯ. ಆದರೆ ಒಂದೇ ಒಂದು ರಾಶಿಯನ್ನು, ಅಂದರೆ ಕೇವಲ ಒಂದು ರಾಶಿಯನ್ನು ಇಟ್ಟುಕೊಂಡು ತನ್ನ ಸಂಪೂರ್ಣ ಫಲಗಳನ್ನು ಹೇಳುವುದು ಅಸಾಧ್ಯವಾದ ಮಾತು. ಹಾಗೆ ರಾಶಿ ಫಲವನ್ನು ಹೇಳುವವರು ತಮ್ಮ ಅನುಭವದ ಆಧಾರದ ಮೇಲೆ ಮತ್ತು ಗೋಚಾರವನ್ನು ಇಟ್ಟುಕೊಂಡು ಸ್ವಲ್ಪ ಫಲಗಳನ್ನು ಹೇಳುತ್ತಾರೆ. ಅದು ನಮ್ಮ ಜೀವನಕ್ಕೆ ಸ್ವಲ್ಪ ಮಟ್ಟಿಗೆ ಹೊಂದಿಕೆಯಾಗಬಹುದು. ಆದರೆ ಈಗ ನೀವು ಕೇಳಲಿರುವುದು ಮಹಾಶಿವನಾಡಿಯಿಂದ, ಅಂದರೆ ಮುನಿಗಳಿಂದ ಬರೆಯಲ್ಪಟ್ಟ ಮಹಾಶಿವನಾಡಿಯಿಂದ ಆಯ್ದು ಬರೆದು ನಾನು ನಿಮಗೆ ಹೇಳಲಿದ್ದೇನೆ. ಆದ್ದರಿಂದ ಈ ಫಲಗಳನ್ನು ಸಾಮಾನ್ಯ ಫಲಗಳೆಂದು ಭಾವಿಸದೆ, ಅಂದರೆ ಎಲ್ಲರೂ ಹೇಳುವಂತಹ ರಾಶಿ ಫಲವಾಗಿ ನೋಡದೆ, ಇದನ್ನು ನೀವು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಇದರಲ್ಲಿ ಬರುವ ಫಲಗಳನ್ನು ನೋಡಿ ಅದನ್ನು ಅನುಸರಿಸಿ ಜೀವನದಲ್ಲಿ ನಾವು ಯಶಸ್ಸನ್ನು ಸಾಧಿಸಬೇಕು. 15 ಏಪ್ರಿಲ್ 2026ರಿಂದ 15 ಏಪ್ರಿಲ್ 2027ರವರೆಗೆ ಪರಾಭವನಾಮ ಸಂವತ್ಸರದ ಮಿಥುನ ರಾಶಿಯ ಫಲಗಳು. ದ್ವಂದ್ವ ಆಲೋಚನೆಗಳನ್ನು, ದ್ವಂದ್ವ ಸ್ವಭಾವ ಹೊಂದಿರುವ ನೀವು ಇತರರಿಗೆ ಪ್ರಿಯರಾದವರು. ರಾಯಭಾರಕ್ಕೂ ಮತ್ತು ಸಂದೇಶಗಳನ್ನು ತಲುಪಿಸುವುದಕ್ಕೂ ಸೂಕ್ತರಾದ ನೀವು ಕೆಂಪು ಕಣ್ಣುಗಳನ್ನು ಉಳ್ಳವರಾಗಿದ್ದೀರಿ. ಸ್ವಾಭಾವಿಕವಾಗಿಯೇ ಗುಂಗುರು ಕೂದಲನ್ನು ಹೊಂದಿದ್ದರೂ ಮನಸ್ಸಿನಲ್ಲಿ ಒಂದನ್ನು ಇಟ್ಟುಕೊಂಡು ಹೊರಗೆ ಮತ್ತೊಂದನ್ನು ಮಾತನಾಡುತ್ತೀರಿ. ನೀವು ಭೋಜನ ಪ್ರಿಯರು. ಆಳವಾದ ಜ್ಞಾನ ಮತ್ತು ಯಾವಾಗಲೂ ವಸ್ತ್ರಾಲಂಕಾರದ ಕಡೆಗೆ ಹೆಚ್ಚಿನ ಗಮನ ಹರಿಸುತ್ತೀರಿ. ಸವಿಯಾಗಿ ಮಾತನಾಡುವ ನಿಮ್ಮ ಮೂಗು ಸ್ವಲ್ಪ ಎತ್ತರವಾಗಿ ಚೂಪಾಗಿ ಇರುತ್ತದೆ. ಬರಲಿರುವ ಮೇ 26ರವರೆಗೆ ಸ್ವಲ್ಪ ಅಲೆದಾಟ ಮತ್ತು ಆಯಾಸ ಹೆಚ್ಚಾಗಿರುತ್ತದೆ. ಅಪಾರವಾದ ವೆಚ್ಚಗಳು ಮತ್ತು ಮನಸ್ಸಿನಲ್ಲಿ ಆತಂಕಗಳು ಉಂಟಾದರೂ ಅವುಗಳನ್ನು ಚಾತುರ್ಯದಿಂದ ನಿಭಾಯಿಸುತ್ತೀರಿ. ಈ ಪರಿಸ್ಥಿತಿಯು ಮೇ 26ರ ನಂತರ ಬದಲಾಗುತ್ತದೆ. ಹಠಾತ್ ಧನಲಾಭ, ಕುಟುಂಬದಲ್ಲಿ ಸಂತೋಷ ಮತ್ತು ಕೀರ್ತಿ ಪ್ರತಿಷ್ಠೆಗಳು ಉನ್ನತ ಮಟ್ಟವನ್ನು ತಲುಪುತ್ತವೆ. ಮಕ್ಕಳಿಗಾಗಿ ಖರ್ಚು ಮಾಡುವ ನಿಮಗೆ ಅವರಿಂದ ಸಂತೋಷ ಉಂಟಾಗುತ್ತದೆ. ಅವರ ವಿದ್ಯಾಭ್ಯಾಸದ ಪ್ರಗತಿಗಾಗಿ ಶ್ರಮಿಸುತ್ತೀರಿ. ತಾಯಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ಮನೆ, ನಿವೇಶನಕ್ಕೆ ಸಂಬಂಧಿಸಿದ ಖರ್ಚುಗಳು ಎದುರಾಗಬಹುದು. ಹೆಂಡತಿಯೊಂದಿಗೆ ಸಮಾಲೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಫಲವನ್ನು ನೀಡುತ್ತದೆ. ಅವರ ಆರೋಗ್ಯದ ಕಡೆಯೂ ಗಮನ ಹರಿಸುವುದು ಅಗತ್ಯ. ಪ್ರೀತಿಯಿಂದ ಮಾತನಾಡಿ ಕುಟುಂಬದಲ್ಲಿ ಆರೋಗ್ಯಕರ ವಾತಾವರಣವನ್ನು ವೃದ್ಧಿಸಿಕೊಳ್ಳಿ. ಹೊಸ ಶಿಕ್ಷಣ, ಹೊಸ ಕಲೆಗಳನ್ನು ಕಲಿತು ಆನಂದಿಸುತ್ತೀರಿ. ಗುರು ಉಪದೇಶ ಮತ್ತು ಧ್ಯಾನದ ಅಭ್ಯಾಸವು ಅತ್ಯಂತ ಶ್ರೇಷ್ಠವಾಗಿದೆ. ವ್ಯಾಪಾರ ಮತ್ತು ಉದ್ಯೋಗ ರಂಗದಲ್ಲಿ ವೆಚ್ಚಗಳು, ಮಾನಸಿಕ ಒತ್ತಡಗಳು ಉಂಟಾದರೂ ಅವುಗಳನ್ನು ಯಶಸ್ವಿಯಾಗಿ ನಿಭಾಯಿಸಲಾಗುತ್ತದೆ. ವಾಹನ ಮತ್ತು ಮನೆ ಮುಂತಾದವುಗಳನ್ನು ದುರಸ್ತಿ ಮಾಡಿಸಬೇಕಾದ ಸಂದರ್ಭ ಎದುರಾಗಬಹುದು. ಸರಿಯಾದ ಸಮಯಕ್ಕೆ ಸಹಾಯವನ್ನು ಪಡೆದು ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಸಾಧಿಸುತ್ತೀರಿ. ಟ್ರಸ್ಟ್ ಒಂದನ್ನು ಪ್ರಾರಂಭಿಸಿ ದಾನ ಧರ್ಮಗಳನ್ನು ಮಾಡುವುದರ ಮೂಲಕ, ಅಂದರೆ ಜಲಮೂಲಗಳನ್ನು ರಕ್ಷಿಸುವುದು, ಗಿಡ ನೆಡುವುದು, ರಸ್ತೆಗಳ ನಿರ್ವಹಣೆ ಮತ್ತು ಅನ್ನದಾನ ಮಾಡುವುದರಂತಹ ಪುಣ್ಯ ಕಾರ್ಯಗಳ ಮೂಲಕ ಪ್ರಕೃತಿಯ ಶಕ್ತಿಯನ್ನು ಪಡೆಯುತ್ತೀರಿ. ಓಂ ನಮೋ ನಾರಾಯಣಾಯ ಎಂಬ ಪೆರುಮಾಳ್ ಮಂತ್ರವನ್ನು ಜಪಿಸಿ ಯಶಸ್ಸನ್ನು ಸಾಧಿಸಿ. ಹಸಿರು ಬಣ್ಣದ ಮರಕತ, ಪಚ್ಚೆ ಮಣಿಯನ್ನು ಧರಿಸಿ ಜೀವನದಲ್ಲಿ ಜಯಶಾಲಿಯಾಗಿ. ಫಲಸಿನ ಮರವನ್ನು ಬೆಳೆಸಿ ಪೋಷಿಸಿದರೆ ನಿಮಗೆ ದೈವಾನುಗ್ರಹ ಲಭಿಸುತ್ತದೆ ಮತ್ತು ಆಯುಸ್ಸು ವೃದ್ಧಿಯಾಗುತ್ತದೆ. ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಮಕರ ರಾಶಿಯವರೊಂದಿಗೆ ಜಾಗರೂಕರಾಗಿರುವುದು ಒಳ್ಳೆಯದು. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿಯೇ ಅವರು ಇದ್ದರೆ ಅವರಿಗೆ ಶರಣಾಗಿಬಿಡಿ. ಅವರೊಂದಿಗೆ ಹೊಂದಿಕೊಂಡು ಹೋಗಿ. ಉತ್ತರಾಷಾಢ, ಶ್ರವಣ ಮತ್ತು ಧನಿಷ್ಠ ನಕ್ಷತ್ರಗಳು ಬರುವ ದಿನಗಳಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಬೇಕು. ವಾಹನಗಳಲ್ಲಿ ಎಚ್ಚರಿಕೆಯಿಂದ ಪ್ರಯಾಣಿಸುವುದು ಒಳಿತು. ದ್ವಂದ್ವ ಆಲೋಚನೆಗಳನ್ನು ಬದಲಾಯಿಸಿ ಕೇವಲ ಸಕಾರಾತ್ಮಕ, ಪಾಸಿಟಿವ್ ಆಲೋಚನೆಗಳನ್ನು ಮಾತ್ರ ಮೂಡಿಸಿಕೊಳ್ಳುವುದರ ಮೂಲಕ ನಿಮ್ಮ ಜೀವನವನ್ನು ಯಶಸ್ವಿಯಾಗಿಸಿಕೊಳ್ಳಬಹುದು. ಆಳ್ವಾರರಿಂದ ಕೀರ್ತಿಸಲ್ಪಟ್ಟ ಪೆರುಮಾಳ್ ಕ್ಷೇತ್ರಗಳಿಗೆ, ದಿವ್ಯ ದೇಶಗಳಿಗೆ ಭೇಟಿ ನೀಡುವುದು ಒಳಿತನ್ನು ತರುತ್ತದೆ. ನನ್ನ ಉದ್ದೇಶ ಏನೆಂದರೆ, ಈ ಫಲಗಳನ್ನು ನೀವು ಮಾತ್ರ ಅನುಭವಿಸದೆ ಎಲ್ಲರಿಗೂ, ಅಂದರೆ
ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಇದನ್ನು ಹಂಚಿಕೊಂಡು ಅವರೂ ಸಹ ಪ್ರಯೋಜನ ಪಡೆಯುವಂತೆ ಮಾಡಿ. ಅದರ ಜೊತೆಗೆ ಸಾಧ್ಯವಾದರೆ ನಿಮ್ಮ ಶತ್ರುಗಳಿಗೂ ಕೂಡ ಈ ರಾಶಿಫಲವನ್ನು ಹಂಚಿಕೊಂಡು ಅವರೂ ಒಳಿತನ್ನ ಪಡೆಯುವಂತೆ ಮಾಡಿದರೆ ದೇವರ ಅನುಗ್ರಹ ನಿಮಗೆ ಖಂಡಿತವಾಗಿಯೂ ಸಿಗುತ್ತದೆ.